कर्नाटक के हुबली में 3 महीने से पड़ा विशाल गड्ढा बना जानलेवा खतरा। स्थानीय लोगों का आरोप है कि नगर निगम ने सीवेज और पेयजल कार्य के बाद सड़क अधूरी छोड़ दी थी। दरअसल चेन्नम्मा सर्कल फ्लाईओवर निर्माण के कारण इसी मार्ग से भारी ट्रैफिक गुजरता है, जिससे जाम और हादसों का खतरा बढ़ गया है। अभी तक यहां कई लोग घायल हो चुके हैं। वहीं स्थानीय निवासियों ने निगम और संबंधित अधिकारियों से जल्द मरम्मत की मांग करते हुए चेतावनी दी है कि लापरवाही जारी रही तो बड़ा आंदोलन किया जाएगा। ದೇಸಾಯಿ ಕ್ರಾಸ್ ಬಳಿ ತಗ್ಗಿದ್ದಾರೆ ಏನು ಸರ್ ಇವತ್ತು ದೇಸಾಯಿ ಕ್ರಾಸ್ ಬಳಿ ಇವತ್ತು ತೆಗ್ಗನ್ನು ತೆಗೆದು 3 ತಿಂಗಳಾಯ್ತು. ಇಲ್ಲಿ ನೀರು ತುಂಬಿ ಹರಿಯೋದು, ತೆಗ್ಗು ಗುಂಡಿಗಳು ಬಾಳ ಆಗ್ಯಾವ. ಓಡಾಡ್ಲಿಕ್ಕೆ ಗಾಡಿ ಇಲ್ಲ. ಇದಕ್ಕೆ ಮಹಾನಗರ ಪಾಲಿಕೆ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ. 3 ತಿಂಗಳಾದ್ರೂ ಇಲ್ಲಿ ಯಾವ ಒಂದು ಕಾರ್ಮಿಕದವರು ಇಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ಯಾರು ಇಲ್ಲ ಇಲ್ಲಿ. ಇದು ಮಹಾನಗರ ಪಾಲಿಕೆಯವರು ಏನು ಕಣ್ಣು ಮುಚ್ಕೊಂಡು ಕುಂತಿದಾರೋ ಏನು ಗೊತ್ತಾಗ್ತಿಲ್ಲ. ಹುಬ್ಬಳ್ಳಿ ನಗರದಲ್ಲಿ ಎಲ್ಲಿ ಬೇಕಂದ್ರೆ ತೆಗ್ಗು ಗುಂಡಿಗಳಾಗ್ಯಾವು. ಕೂಡಲೇ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಇದನ್ನ ದೇಸಾಯಿ ಕ್ರಾಸ್ ಬ್ರಿಡ್ಜ್ ಗಡೆ ಏನ್ ಇವತ್ತು ತೆಗ್ಗು ಗುಂಡಿಗಳು ಬಿದ್ದು ಇಲ್ಲಿ ವರ್ಕ್ ಕೂಡ ಸ್ಟಾಪ್ ಆಗಿದೆ, ಬಂದಾಗಿದೆ. 4-4 ತಿಂಗಳಾದ್ರೂ ಗಾಡಿಯನ್ನು ಆಟೋ ಇರ್ಬೋದು, ಬೈಕ್, ಕಾರ್ ಎಲ್ಲ ಇವತ್ತು ಸುತ್ತ ಹೊಡ್ಕೊಂಡು 2 ಕಿಲೋಮೀಟರ್ 3 ಕಿಲೋಮೀಟರ್ ಸುತ್ತ ಹೊಡ್ಕೊಂಡು ಇವತ್ತ ಅಡ್ಡಾಡುವಂತ ಪರಿಸ್ಥಿತಿ ಆಗಿದೆ. ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಶೀಘ್ರವೇ ಬಂದು ಇದನ್ನ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಈ ರೋಡ್ ಅನ್ನ ರೆಡಿ ಮಾಡಿ ಓಡಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕು. ಇದನ್ನ ಕಾಮಗಾರಿನ ಆದಷ್ಟು ಬೇಗ ಮುಗಿಸ್ಬೇಕಂತಂದು ಇವತ್ತು ಮಹಾನಗರ ಪಾಲಿಕೆನ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಮುರಳಿ ಇಂಗಳಹಳ್ಳಿ, ಹುಬ್ಬಳ್ಳಿ ನಗರದಲ್ಲಿ ಪ್ರತಿಷ್ಠಿತ ದೇಸಾಯಿ ಕ್ರಾಸ್ ಮುಂಭಾಗದಲ್ಲಿ ಮಾನ್ಯ ಮಾಜಿ ಸಚಿವರು ಮತ್ತು ಮಂತ್ರಿಗಳು ಮತ್ತು ಇಲ್ಲಿ ಸತತ ಸಭಾಪತಿಗಳು ಅವ್ರ ಮನಿ ಮುಂದೆನೆ ಈ ತರ ಅವತರವಾಗಿದೆ. ಇಲ್ಲಿ ಸಭಾಪತಿ ಅವ್ರ ಮನಿ ಮುಂದೆ ಹಿಂಗಾಗಿದೆ, ಮತ್ತೆ ಇಲ್ಲಿ ಸಾರ್ವಜನಿಕರ ಮನಿ ಮುಂದೆ ಹೆಂಗಿರಬಾರ್ದು. ತಕ್ಷಣ ಇದನ್ನ ಮಾನ್ಯ ಸಭಾಪತಿ ಸಾಹೇಬರು, ಇಲ್ಲಿ ಇರುವಂತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕವಾಗಿ ಈ ಗುಂಡಿಯಲ್ಲಿರುವಂತ ಪೈಪ್ ಅನ್ನ ಹಾಕಿ ಗುಂಡಿ ಮುಚ್ಚಿ ಡಾಮರೀಕರಣ ಮಾಡಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಈಗಾಗಲೇ ನಮ್ಮ ಮಹೇಶ್ ತೆಂಗಿನಕಾಯಿ ಸಾಹೇಬರು ಇದಕ್ಕೆ ಸಿಕ್ಕಾಪಟ್ಟಿ ದುಡ್ಡನ್ನ ಹಾಕಿ ಕೆಲಸ ಕಾರ್ಯ ಮಾಡಕತ್ತಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿಲ್ಲ. ಅದಕ್ಕಾಗಿ ನಾವು ವಿನಂತಿ ಮಾಡ್ತೇನೆ, ಮುಂದೆ ಬರುವಂತ ದಿನದಲ್ಲಿ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ಅನೇಕ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ತಕ್ಷಣ ಈ ಕೆಲಸ ಕಾಮಗಾರಿಯನ್ನ ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು. ಇಲ್ಲಾಂದ್ರೆ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ. ಶೇಖರ ಮಠಪತಿ.